ಮಾ ಏನು ಏನ್ ಮಾಡ್ತಿದ್ಯಾ? ಗೊಜ್ಜೋಲಕ್ಕಿ ಮಾಡ್ತಾ ಇದೀನಿ. ನಮ್ ವೀಕ್ಷಕರಿಗೂ ಸ್ವಲ್ಪ ನಿನ್ ಮುಖ ತೋರ್ಸ್ಬೇಕು, ಬರೀ ನಿನ್ ಬ್ಯಾಕ್ ತೋರ್ಸಿದ್ರೆ ಹೆಂಗ್ ಟರ್ನ್ ಆಗ್ತೀನಿ ಅಂತ ನೋಡಕ್ ನನಗೆ ಪರ್ಸನಲಿ ಫೇವ್ರೇಟ್ ಆಗಿರೋದ್ರಿಂದ ತುಂಬಾ ಸಲ ಮಾಡಿಸ್ಕೊಂಡ್ ತಿಂತೀನಿ. ಅಂಡ್ ಅದು ಡಯಟ್ ಕೂಡ ಬರುತ್ತೆ, ಸೊ ಫ್ಯಾಟ್ ಕಲೆಕ್ಟ್ ಆಗಲ್ಲ. ಇದು ಬಾಲಿವುಡ್ ಅಲ್ಲ, ಬಾಡಿವುಡ್, ಸ್ಟೀಲ್ ಬಾಡಿವುಡ್. ನಮ್ಮಪ್ಪ ಆಲ್ರೆಡಿ 4 ಗಂಟೆ ಪಾಠ ಶುರು ಕುತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ರೆಡಿ ಮಾಡ್ಕೊಂಡು. ನನ್ಗೆ ಆದಿಶಕ್ತಿ ಅಂತ ಒಬ್ರು ಬ್ಯೂಟಿಫುಲ್ ಆರ್ಟಿಸ್ಟ್ ನನ್ಗೆ ಇದನ್ನ ಪೇಂಟ್ ಮಾಡಿ ಕಳಿಸ್ಕೊಟ್ಟಿರೋದು. ರೆಡಿ, ನಾನು ತಟ್ಟೆಗೆ ಹಾಕೊಂಡ್ಬಿಟ್ಟಿದೀನಿ. ಮಾ ಏನು ಏನ್ ಮಾಡ್ತಿದ್ಯಾ? ಗೊಜ್ಜೋಲಕ್ಕಿ ಮಾಡ್ತಾ ಇದೀನಿ. ಗೊಜ್ಜೋಲಕ್ಕಿ ಮಾಡ್ತಾ ಇದ್ಯಾ? ಹೌದು. ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಹೌದು. ಗೊಜ್ಜೋಲಕ್ಕಿ ಹೇಗ್ ಮಾಡೋದು ಅಂತ ನಮ್ ವೀಕ್ಷಕರಿಗೂ ಸ್ವಲ್ಪ ನಿನ್ ಮುಖ ತೋರ್ಸ್ಬೇಕು, ಬರೀ ನಿನ್ ಬ್ಯಾಕ್ ತೋರ್ಸಿದ್ರೆ ನಮ್ ವೀಕ್ಷಕರಿಗೂ ಸ್ವಲ್ಪ ಹೇಳ್ಕೊಡು. ಖಂಡಿತ ಹೇಳ್ಕೊಡ್ತೀನಿ, ಎಲ್ರು ಕಲ್ತ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ತಿನ್ನಕ್ಕೂ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು, ಎಲ್ಲಾ ರೀತಿಯಿಂದಾನು ಒಳ್ಳೇದು ಇದು. ಅದಕ್ಕೆ ಗೊಜ್ಜೋಲಕ್ಕಿ ಮಾಡ್ತಾ ಈಗ ಏನ್ ಮಾಡ್ಕೊತಾ ಇದ್ಯಾ? ಇವಾಗ ಅವಲಕ್ಕಿ ತಗೊಂಡಿದೀನಿ, ಗಟ್ಟಿ ಅವಲಕ್ಕಿ ತಗೋಬೇಕು. ಗಟ್ಟಿ ಅವಲಕ್ಕಿ ತಗೊಂಡು ಅದನ್ನ ರವೆ ಬರುತ್ತಲ್ಲ, ಆ ರವೆ ತರ ಅದನ್ನ ಪೌಡರ್ ಮಾಡ್ಕೋಬೇಕು. ತುಂಬಾ ಹಿಟ್ಟು ನುಣ್ಣು ಮಾಡ್ಕೋಬಾರ್ದು, ರವೆ ಇರುತ್ತಲ್ಲ ಆ ಅದಕ್ಕೆ ಅದನ್ನ ಪೌಡರ್ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಈಗ ನಾವು ಯಾವ ಅಳತೆನಲ್ಲಿ ಅವಲಕ್ಕಿ ತಗೊಂಡಿರ್ತೀವೋ ಅದೇ ಲೋಟದಲ್ಲೇ ನಾವು ನೀರನ್ನು ಮೆಷರ್ಮೆಂಟ್ ಮಾಡಿ ಹಾಕೋಬೇಕು. ನಾನು ನಿಂಗೆ ಹೆಂಗೆ ಹಾಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಈಗ ಅದನ್ನ ಪೌಡರ್ ಮಾಡ್ಕೋತಾ ಇದ್ದೀನಿ. ಸರಿ. ಈಗ ತರಿ ಮಾಡಿರೋ ಅವಲಕ್ಕಿನೆಲ್ಲ ತೆಗೆದು ಒಂದು ತಟ್ಟೆಗೆ ಬಗ್ಸಿಟ್ಕೋಬೇಕು ನಾವು. ಅದು ಬಗ್ಸಿಟ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಇನ್ನೊಂದ್ ಸ್ವಲ್ಪ ಪುಡಿ ಬೇಕಲ್ಲ, ನಮ್ಗೆ ಎಷ್ಟ್ ಬೇಕೋ ನಾವು, ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಮಾಡ್ಕೋಬಹುದು. 1 ಪಾವ್ ಅವಲಕ್ಕಿ ಬೇಕಂದ್ರೆ 1 ಪಾವ್ ಮಾಡ್ಕೋಬಹುದು, 2 ಪಾವ್ ಬೇಕು ಅಂದ್ರೆ 2 ಪಾವ್ ಮಾಡ್ಕೋಬಹುದು. ಜನಕ್ಕೆ ತಕ್ಕಷ್ಟು, ಮನೆಯಲ್ಲಿ ಎಷ್ಟು ಜನ ಇರ್ತೀವೋ ಅಷ್ಟು ಜನಕ್ಕೆ ತಕ್ಕಷ್ಟು ನಾವು ಪ್ರಿಪೇರ್ ಮಾಡ್ಕೋಬಹುದು. ಇಬ್ರಿಗೆ ಎಷ್ಟ್ ಹಾಕೋಬೇಕು? ಇಬ್ರು ಮನೆಯಲ್ಲಿ ಇದಾರೆ ಅಂದ್ರೆ ಗೋಪುರವಾಗಿ 1 ಪಾವು ಅವಲಕ್ಕಿ ಪುಡಿ ಮಾಡ್ಕೋಬೇಕು. ಸೊ ಹಂಗೆ ಇಬ್ರಿಗೆ ಗೋಪುರವಾಗಿ 1 ಪಾವ್ ಅವಲಕ್ಕಿ ಅಂದ್ರೆ ಹಂಗೆ ಜನ ಜಾಸ್ತಿ ಆದಂಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ ಹುಣಸೆನೆಲ್ಲ ಎಷ್ಟ್ ಹಾಕ್ಬೇಕು ನೀನ್ ಹಾಕುವಾಗ ಕರೆಕ್ಟ್ ಆಗಿ ಹೇಳು. ಖಂಡಿತ ನಾನು ಮೆಜರ್ಮೆಂಟ್ ಎಷ್ಟಕ್ಕೆ ಎಷ್ಟ್ ಹಾಕ್ಬೇಕು ಅಂತ ತಿಳಿಸ್ತೀನಿ. ಮಾಡುವಾಗ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ ಎಷ್ಟ್ ಹಾಕ್ಬೇಕು. ಆಕ್ಚುಲಿ ಏನಪ್ಪಾ ಅಂದ್ರೆ ಪಾಪ ನಮ್ಮಮ್ಮ ಗೊಜ್ಜೋಲಕ್ಕಿ ಮಾಡಿದಾಗೆಲ್ಲ ನಂಗೆ ಸಖತ್ ಇಷ್ಟ ಆಗುತ್ತೆ. ಅಂಡ್ ದಟ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ರೆಸಿಪಿ. ನೀವ್ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು, ಈಸಿ, ಬಟ್ ಕನ್ಸಿಸ್ಟೆನ್ಸಿ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು. ನನಗೆ ಪರ್ಸನಲಿ ಫೇವ್ರೇಟ್ ಆಗಿರೋದ್ರಿಂದ ತುಂಬಾ ಸಲ ಮಾಡಿಸ್ಕೊಂಡ್ ತಿಂತೀನಿ. ಅಂಡ್ ಅದು ಡಯಟ್ ಕೂಡ ಬರುತ್ತೆ, ಸೊ ಫ್ಯಾಟ್ ಕಲೆಕ್ಟ್ ಆಗಲ್ಲ. ಸೊ ಇಟ್ ಇಸ್ ಒನ್ ಆಫ್ ಮೈ ಫೇವ್ರೇಟ್. ಉಪ್ಪಿಟ್ಟು ನನಗೆ ತುಂಬಾ ಇಷ್ಟ. ಉಪ್ಪಿಟ್ಟನ್ನ ಇಷ್ಟಪಡೋರು ತುಂಬಾ ಕಡಿಮೆ ಜನ, ಸೊ ಅದ್ರಲ್ಲಿ ನಾನು ಒಬ್ಳು. ಅದ್ರ ಜೊತೆ ಇದು ಕೂಡ ಒಂದು. ಸೊ ತುಂಬಾ ಟೇಸ್ಟಿ ಆಗಿರುತ್ತೆ, ಖಂಡಿತ ಟ್ರೈ ಮಾಡಿ, ಮಿಸ್ ಮಾಡ್ಬೇಡಿ. ನೋಡಿ, ನಮ್ಮಪ್ಪ ಆಲ್ರೆಡಿ 4 ಗಂಟೆ ಪಾಠ ಶುರು ಕುತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ರೆಡಿ ಮಾಡ್ಕೊಂಡು. ಇನ್ನು ಸ್ಟೂಡೆಂಟ್ಸ್ ಬಂದಿಲ್ವಾ? ಬರ್ಬೇಕಿವ, ಬರೋ ಟೈಮಾ? ಫುಲ್ ಫ್ರೀ ಇವಾಗ. ಅವ್ರು ಬರೋ ತನಕ, ಬಂದ್ಮೇಲೆ ಫುಲ್ ರುಬ್ತಾರೆ. ಕರ್ತವ್ಯದ ಕರೆ ಈಗ. ಆರಾಮಾಗಿ ಮನೇಲಿ ಕುತ್ಕೊಂಡು ಮಾಡುವಂತ ಕೆಲ್ಸನ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಅಲ್ಲಿ ಇಲ್ಲಿ ಸುತ್ತಬೇಕು. ಬಟ್ ಮನೇಲಿ ಕೂತ್ಕೊಂಡ್ ಮಾಡುವಂತ ಕೆಲ್ಸ ತರ ಕಾಣುತ್ತೆ, ಬಟ್ ಎಕ್ಸ್ಟ್ರೀಮ್ಲಿ ಟಫ್. ಹೇಳ್ಬೇಕಂದ್ರೆ ಮ್ಯೂಸಿಷಿಯನ್ಸ್ ಆಗೋದು ತುಂಬಾ ಕಷ್ಟ. ಅಂಡ್ ನಮ್ಮಪ್ಪ ಅದ್ರಲ್ಲಿ ಪ್ರೋ ಆಗ್ಬಿಟ್ಟಿದ್ದಾರೆ. ನಾನು ಸಿಕ್ಕಾಪಟ್ಟೆ ಏನೋ ಬಸ್ಕಿ ಹೊಡಿತಾ ಇದೀನಿ ಅವ್ರ ರೇಂಜಿಗೆ ಬರ್ಬೇಕು ಅಂತ, ಬಟ್ ತುಂಬಾ ಕಷ್ಟ. ಬಟ್ ಒಂದ್ ದಿವಸ ಹಾಗೆ ಆಗ್ತೀನಿ. ನನ್ಗೆ ಆದಿಶಕ್ತಿ ಅಂತ ಒಬ್ರು ಬ್ಯೂಟಿಫುಲ್ ಆರ್ಟಿಸ್ಟ್ ನನ್ಗೆ ಇದನ್ನ ಪೇಂಟ್ ಮಾಡಿ ಕಳಿಸ್ಕೊಟ್ಟಿರೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ, ಅಪ್ಪ ಯಾವ್ದೋ ಒಂದು ಸೂಪರ್ ಆಗಿರೋ ಒಂದು ದೊಡ್ಡ ಮ್ಯಾನ್ಷನ್ ಅಲ್ಲಿ ದೊಡ್ಡ ಏನಂತಾರೆ, ಒಂದ್ ದೊಡ್ಡ ಬ್ಯೂಟಿಫುಲ್ ಪೇಂಟಿಂಗ್ಸ್ ಹಾಕಿರ್ತಾರಲ್ಲ ಹಳೇ ಕಾಲದಲ್ಲಿ, ಆ ತರ ಎಲ್ಲ ಅನ್ಸ್ತಾ ಇದೆ ನೋಡಿದ್ರೆ ನನ್ಗೆ. ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಆದಿಶೆಟ್ಟಿ ಅವರೇ, ಇಷ್ಟು ಬ್ಯೂಟಿಫುಲ್ ಆಗಿರೋ ಪೇಂಟ್ ಕೊಟ್ಟಿರೋದಕ್ಕೆ. ಅಯ್ಯೋ, ಪೇಂಟಿಂಗ್ ಕೊಟ್ಟಿರೋದಕ್ಕೆ ಸಾರಿ. ಇವಾಗ ಇದಕ್ಕೆ ಏನೇನು ಅವಲಕ್ಕಿ ರುಬ್ಬಿಟ್ಕೊಂಡು ಅವಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದೆ.
ಆಮೇಲೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಹುಣಸೆ ಹಣ್ಣು ನೀರ್ನ ಒಂದು ಲೋಟದಲ್ಲಿ, ಇವಾಗ ನಾನು 2 ಲೋಟ ಇದ್ರಲ್ಲಿ ಗೋಪುರವಾಗಿ ಅವಲಕ್ಕಿ ಹಾಕಿದ್ದೆ, ಅದಕ್ಕೆ 1 ಲೋಟ ಮಾತ್ರ ನೀರ್ ಹಾಕ್ಬೇಕು. ಅದು ಹುಣಸೆ ಹಣ್ಣಿನ ರಸನು ಸೇರಿ 1 ಲೋಟ ಮಾತ್ರ ಇರ್ಬೇಕು. ಹುಣಸೆ ಹಣ್ಣು ಎಷ್ಟು ನೆನ್ಸ್ಕೋಬೇಕಪ್ಪ ಅಂದ್ರೆ ಒಂದು ನಿಂಬೆ ಹಣ್ಣಿಂದಪ್ಪ ಅದನ್ನ ನೆನ್ಸ್ಕೊಂಡಿರ್ಬೇಕು. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಬೆಲ್ಲನ ನಾನು ಪೌಡರ್ ಮಾಡಿ ಇಟ್ಕೊಂಡಿದೀನಿ, ಆ ಬೆಲ್ಲನ ಪುಡಿ ಮಾಡೇ ಹಾಕೋಬೇಕು, ಅವಾಗ ಕರ್ಗಕ್ಕೆ ಈಸಿ ಆಗುತ್ತೆ. ಆಮೇಲೆ ಇದು ಸಾರಿನ ಪುಡಿ, ಅದಕ್ಕೆ ಈಗ ಏನೇನ್ ಮಾಡ್ಬೇಕು, ಮೆಣಸಿನ ಪುಡಿ ಅಲ್ಲ ಸಾರಿನ ಪುಡಿ, ಹಸಿಮೆಣಸಿನ ಪುಡಿ ಹಾಕೋದು, ಅದು ಖಾರ ಆಗ್ಬಿಡುತ್ತೆ ತುಂಬಾ. ಅದಕ್ಕೆ ಈ ಹುಣಸೆ ಹಣ್ಣಿನ ನೀರು ಕದ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ. ಅದಕ್ಕೆ ಈಗ ಏನ್ ಮಾಡ್ತಾ ಇದೀನಿ ಅಂದ್ರೆ ಆ ದಬ್ರಿಗೆ ಹಾಕೋ ದಬ್ರಿಗೆ ಹುಣಸೆ ಹಣ್ಣು ನೀರೆಲ್ಲ ಬಗ್ಗಿಸ್ಕೊಂಡ್ಬಿಡ್ಬೇಕು. ಎಲ್ಲ ಹಾಕೊಂಡಾಗತ್ನ ಈ ತರ ಎಲ್ಲ ಹಾಕೋಬೇಕು. ಎಲ್ಲ ಅದೇನಾರ ಹುಣಸೆ ಹಣ್ಣಿಂದ ಏನಾರ ಇದ್ರೆ ಫಿಲ್ಟರ್ ಆಗುತ್ತೆ. ಈಗ ಹುಣಸೆ ಹಣ್ಣಿನ ನೀರನ್ನ ಇದ ದಬ್ರಿಗೆ ಬಗ್ಸಿಟ್ಕೊಂಡಿದೀವಿ. 2 ಲೋಟ ಅವಲಕ್ಕಿಗೆ 1 ಲೋಟ ಇದು ನೀರ್ನ ಹುಣಸೆ ಹಣ್ಣನ್ನು ಹಿಂಡಿ ಎಲ್ಲ ಸೇರಿ 1 ಲೋಟ ಮಾತ್ರ ನೀರಿರ್ಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಪುಡಿ ಉಪ್ಪನ್ನ ಹಾಕ್ಬೇಕು. ಈಗ ನೀನ್ ಬಗ್ಸಿದ್ ಲೋಟ 1/4 ಲೀಟರ್ ಹಿಡಿಯುತ್ತೆ. 1/4 ಲೀಟರ್ ಹಿಡಿಯುತ್ತೆ. ಅದು ಅಷ್ಟಕ್ಕೆ ನಾನು ಎಷ್ಟ್ ಹಾಕಿದೀನ ಅದಕ್ಕೆ ಅರ್ಧ ಹುಣಸೆ ಹಣ್ಣು ಹಾಕಿದ್ಯಾ? ನೀವ್ ಒಂದು ನಿಂಬೆ ಹಣ್ಣಿಂದಪ್ಪ ಹುಣಸೆ ಹಣ್ಣ ನೆನ್ಸ್ಕೊಂಡಿರ್ಬೇಕು. ಅದು ನೆಂದ್ರೆ ಚೆನ್ನಾಗಿ ಹುಳಿ ಬಿಡುತ್ತಲ್ವಾ, ಅವಾಗ ತಣ್ಣೀರಲ್ಲೇ ನೆನ್ಸ್ಕೋಬೇಕು. ನೀರ್ ತಣ್ಣಗಿರ್ಬೇಕು, ಬಿಸಿ ನೀರ್ಗೆಲ್ಲ ಹಾಕ್ಬೇಕು, ಅವಾಗೆಲ್ಲ ಬಿಡುತ್ತೆ. ಸೊ 1/4 ಲೀಟರ್ ನೆನ್ಸ್ಕೊಂಡು ನಿಂಬೆ ಹಣ್ಣಿಂದಪ್ಪ. ಇಲ್ಲ ಒಂದ್ 1/4 ಅಂದ್ರೆ ಇನ್ನೊಂಚು ಕಮ್ಮಿ ಇದ್ರೂ ಪರವಾಗಿಲ್ಲ. ಹುಣಸೆ ಹಣ್ಣು ಎಷ್ಟು ನೀರಿದ್ರೆ ಸಾಕು. ಆಮೇಲೆ ನೋಡ್ಕೊಂಡು ನೀರ್ ಬೆರೆಸ್ಕೋಬೋದಲ್ಲ ನಾವು. ಇವಾಗ ಇದಕ್ಕೆ ಉಪ್ಪು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಉಪ್ಪು ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಅದಕ್ಕೆ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪುಡಿ. ಆಕ್ಚುಲಿ ನಾವ್ ಇದಕ್ಕೆ ಬಿಳಿ ಉಪ್ಪು ಹಾಕೋಬಹುದು. ನಾನು ಡಯಟ್ ಗೆ ಇದ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಪಿಂಕ್ ಸಾಲ್ಟ್ ಹಾಕೋತಾ ಇದೀನಿ ಅಷ್ಟೇ. ಹೌದು, ನಾನ್ ವೀಕ್ಷಕರಿಗೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಬೆಲ್ಲನ ಎಲ್ಲ ಹೆರೆದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕೋಬೇಕು ನಾವು. ಬೆಲ್ಲ ಎಷ್ಟಾಗ್ತಾ ಇದೆಯಾ? ಈಗ ಹಾಕ್ತಾ ಇದೀನಿ. ಇದು ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲಿ ಈ ಸ್ಪೂನ್ ಅಲ್ಲಿ ಒಂದು 5 ಸ್ಪೂನ್ ಬೇಕು. ಯಾಕಂದ್ರೆ ಉಪ್ಪು ಹುಡಿ ಖಾರ ಟೇಬಲ್ ಸ್ಪೂನ್. ಇದು ಸ್ವಲ್ಪ ದೊಡ್ಡ ಸ್ಪೂನ್, ಟೇಬಲ್ ಸ್ಪೂನ್ಗಿನ ಒಂಚೂರು ಸೈಜ್ ದೊಡ್ಡದಿದೆ. ಅದೆಲ್ಲ ಹಾಕೊಂಡು ಆಮೇಲೆ ಎಷ್ಟು ಹಾಕೊಂಡೆ? 5 ಸ್ಪೂನ್ ಹಾಕೊಂಡಿದೀನಿ. ಇದು ಸಾಂಬಾರ್ ಪುಡಿ, ಇದನ್ನ ಒಂದು 3 ಸ್ಪೂನ್ ಹಾಕೊಂಡಿರ್ತೀನಿ. ಮೀಡಿಯಂ ಇದ್ರಲ್ಲಿ ಅಳತೆನಲ್ಲಿ 3 ಸ್ಪೂನ್ ಹಾಕೋಬೇಕು. ಸೊ ನಾವ್ ಅದನ್ನ ಟೇಬಲ್ ಸ್ಪೂನ್ ಲೆಕ್ಕ, ಇದು ಟೀ ಸ್ಪೂನ್ ಲೆಕ್ಕದಲ್ಲಿ ಹಾಕೊಂಡು 3 ಇದು ಹಾಕೊಂಡು ಇದೇನು ಆಗುತ್ತೆ ಅಂದ್ರೆ ಆಮೇಲೆ ಆ ಬೆಲ್ಲ ಎಲ್ಲ ಹೆರ್ದಾಕಿರ್ತೀವಲ್ಲ ಅದನ್ನ ಚೆನ್ನಾಗಿ ನೀರ್ಗೆ ಎಲ್ಲ ಹೊಂದ್ಕೊಳ್ಳೋ ತರ ಇದನ್ನ ಹಿಂಗೆ ಕೈನಲ್ಲಿ ಚೆನ್ನಾಗಿ ಕದರ್ಬೇಕು. ಆ ಬೆಲ್ಲ ಎಲ್ಲ ಕ್ಲೀನ್ ಆಗಿ ಕರಗ್ಬಿಟ್ಟು ಪೂರ್ತಿ ಎಲ್ಲ ಕರ್ಗೋಗುತ್ತೆ. ಉಪ್ಪು, ಹುಣಸೆ ಹಣ್ಣು ಹಾಕಿರೋ ರಸ, ಬೆಲ್ಲ ಎಲ್ಲ ಮೆಣಸಿನ ಪುಡಿ ಎಲ್ಲ ಹೊಂದ್ಕೊಳ್ಳೋಂಗೆ ನಾವ್ ಹಿಂಗ್ ಕಲ್ಸ್ಬೇಕು. ಈಗ ನೀರೆಲ್ಲ ರೆಡಿ ಆಗಿದೆ, ಎಲ್ಲ ಹಾಕಿ ಕದ್ರಬಿಟ್ಟು ಎಲ್ಲ ರೆಡಿ ಮಾಡಿದೆ. ಇವಾಗ ಅವಲಕ್ಕಿನ ನಾವು ತರಿ ಮಾಡಿ ಇಟ್ಕೊಂಡಿದೀವಲ್ಲ, ಆ ಅವಲಕ್ಕಿ ತರಿನ ಈ ನೀರ್ಗೆ ಎಲ್ಲ ಸುರ್ಕೊಂಡ್ಬಿಡ್ಬೇಕು. ಸುರ್ಕೊಂಡ್ಬಿಟ್ಟು ಈ ತರ ಎಲ್ಲ ಹಾಕೊಂಡ್ಬಿಡ್ಬೇಕು ಆ ನೀರ್ಗಷ್ಟನ್ನು. ಹಿಂಗ ಸುರ್ಕೊಂಡ್ಬಿಟ್ಟು ಈ ತರ ಎಲ್ಲ ಹಾಕೊಂಡು ಅದು ನೀರಿರುತ್ತಲ್ಲ ಹಿಂಗೆ ಕಲ್ಸಿಡ್ಬೇಕು. ಈ ತರ ಹೀಗೆ ಕಲ್ಸಿಡ್ಬೇಕು ಅದನ್ನ. ಈ ತರ ಎಲ್ಲ ಪೂರ್ತಿ ಎಲ್ಲ ಬೆರಕೆ ಎಲ್ಲ ಬೆಳ್ಳಗೆಲ್ಲ ಇರಬಾರ್ದು. ಉಪ್ಪು ಖಾರ ಜೊತೆ ಎಲ್ಲ ಕ್ಲೀನ್ ಆಗಿ ನೆಂದಿರ್ಬೇಕು ಅವಲಕ್ಕಿ. ಈ ತರ ಕಲ್ಸ್ಬಿಟ್ಟು ಈ ತರ ಹೀಗ್ ಮಾಡಿ ಕಲ್ಸ್ಬಿಟ್ಟು ನೀಟಾಗಿ ಹದವಾಗಿ ಕಲ್ಸ್ಬಿಟ್ಟು ಬಿಟ್ಬಿಡ್ಬೇಕು. ಇದು ಒಂದ್ ಅರ್ಧ ಗಂಟೆ ಕಲ್ಸ್ಬಿಟ್ಟು ಬಿಟ್ಬಿಟ್ರೆ ಆಮೇಲೆ ಎಲ್ಲ ಅವಲಕ್ಕಿ ಇದು ಎಳ್ಕೊಂಡ್ಬಿಟ್ಟು ಗಟ್ಟಿ ಆಗುತ್ತೆ. ಇದನ್ನ ಗಟ್ಟಿಯಾಗಿ ಮಿಕ್ಸ್ ಮಾಡಿ ಈಗ ಅವಲಕ್ಕಿ ನೀಟಾಗಿ ಕಲ್ಸ್ಬಿಟ್ಟು ಇಟ್ಟಿದ್ದೀನಿ. ಅವಲೆಲ್ಲ ಹಿಡ್ಕೊಂಡು ಗಟ್ಟಿಯಾಗಿ ತನಕ ಇದನ್ನ ಅರ್ಧ ಗಂಟೆ ಬಿಟ್ಬಿಡ್ಬೇಕು, ಏನು ಮಾಡ್ಬಾರ್ದು. ಎಲ್ಲ ಚೆನ್ನಾಗಿ ಎಲ್ಲ ನೀರೆಲ್ಲ ತಗೊಂಡ್ ಬಿಟ್ಕೊಂಡು ಆದ್ಮೇಲೆ ನಾವು ಒಗ್ಗರಣೆ ಎಲ್ಲ ಫಸ್ಟ್ ರೆಡಿ ಮಾಡ್ಕೋಬೇಕು. ಒಗ್ಗರಣೆ ಫಸ್ಟ್ ರೆಡಿ ಮಾಡ್ಕೋಬೇಕು. ಅದೆಲ್ಲ ಆಗೋದ್ಮೇಲೆ ಅದಕ್ಕೆ ಮಿಕ್ಸ್ ಮಾಡಬೇಕು. ಇದು ಬಿಟ್ಕೊಂಡಿರೋದೆಲ್ಲ ಅರ್ಧ ಗಂಟೆ ಬಿಟ್ಟು ಇದನ್ನ ಪುಡಿ ಮಾಡ್ಬೇಕು. ಹಿಂಗೆಲ್ಲ ಹೆಂಟೆ ಹೊಡೆದ್ರೆ ಅದೆಲ್ಲ ಪುಡಿ ಆಗುತ್ತೆ. ಆಮೇಲೆ ಒಗ್ಗರಣೆ ನಾವು ಮಾಡಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಏನೇನ್ ಒಗ್ಗರಣೆ ಮಾಡ್ಬೇಕು ಅಂತ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ. ಒಗ್ಗರಣೆಗೆ ಸಾಸಿವೆ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಅರಿಶಿನ, ಆಮೇಲೆ ಕರ್ಬೇವು ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, 2 ಉದ್ದಿನ ಬೇಳೆನೂ ಹಾಕ್ತಾರೆ. ಸೊ ಅವ್ರು ಹೇಳ್ಬೇಕಾಗಿರೋದು ನಾನೇ ಹೇಳ್ಬಿಟ್ಟೆ.
ಎಲ್ಲ ಅಂದಾಜ್ ನೋಡ್ಕೊಂಡು ಹಾಕೊಳ್ಳೋದು. ಕಡ್ಲೆಕಾಯಿ ಬೀಜ ಜಾಸ್ತಿ ಬೇಕು, ಜಾಸ್ತಿ ಇಷ್ಟ ಇರೋರು ಜಾಸ್ತಿ ಕಡ್ಲೆಕಾಯಿ ಬೀಜ ಹಾಕೋಬಹುದು, ಬೇಡ ಅನ್ಸ್ತೋರು ಕಡಿಮೆ ಹಾಕೋಬಹುದು. ಜಾಸ್ತಿ ಅವ್ರ ಇಷ್ಟ, ಕಡಲೆ ಬೀಜ ಕೆಲವ್ರು ಜಾಸ್ತಿ ತಿಂತಾರೆ. ಯಾವ ತರ ಹಿಂಗ್ ಒಗ್ಗರಣೆ ಮಾಡ್ಕೋಬೇಕು ಅಂತ. ಫುಲ್ ಒಗ್ಗರಣೆ ಫ್ರೈ ಆಗ್ತಾ ಇದೆ ನೀಟಾಗಿ. ಐ ಆಮ್ ಸೋ ಹ್ಯಾಪಿ, ಯಾಕಂದ್ರೆ ನನ್ ಫೇವ್ರೆಟ್ ಗೊಜ್ಜವಲಕ್ಕಿ ರೆಡಿ ಆಗ್ತಿದೆ. ಗೊಜ್ಜವಲಕ್ಕಿ ಯಾರಿಗ ಇಷ್ಟ ಇಲ್ಲ ಹೇಳಿ, ಯಾರಿಗ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ. ಸೊ ನನಗೂ ತುಂಬಾ ಇಷ್ಟ. ಮತ್ತೆ ಇದ್ರಲ್ಲಿ ಫ್ಯಾಟ್ ಇರಲ್ಲ. ಎಸ್, ಫ್ಯಾಟ್ ನಾನು ಅವ್ರಿಗೆ ಆಲ್ರೆಡಿ ಹೇಳಿದೀನಿ, ಫ್ಯಾಟ್ ಇರಲ್ಲ, ಡಯಟ್ ಬರುತ್ತೆ, ತಿನ್ನಕ್ಕೂ ರುಚಿ ಇರುತ್ತೆ, ರುಚಿ ಇರುತ್ತೆ, ಹೆಲ್ತಿ ಡಿಫ್ರೆಂಟ್ ಅನ್ಸುತ್ತೆ, ಸಖತ್ ಹೆಲ್ತಿ ಫುಡ್ ಎಲ್ಲ. ನಾನ್ ಹೇಳೋದಕ್ಕಿಂತ ನಮ್ಮ ಅಮ್ಮನೇ ಹೇಳ್ತಾರೆ, ಕೇಳಿಸ್ಬೇಕು. ನಾನ್ ಯಾಕೆ ಬೇಕು, ನಮ್ಮಲ್ಲಿ ಎಲ್ರಿಗೂ ಗೊಜ್ಜೋಲಕ್ಕಿ ಅಂದ್ರೆ ತುಂಬಾನೇ ಇಷ್ಟ. ಗೊಜ್ಜೋಲಕ್ಕಿ ಸಿಕ್ಕಾಪಟ್ಟೆ ಇಷ್ಟ, ಉಪ್ಪಿಟ್ಟು ಸಿಕ್ಕಾಪಟ್ಟೆ ಇಷ್ಟ. ನಾನು ಅಪ್ಪನ್ಗೆ ಗೊಜ್ಜೋಲಕ್ಕಿ ಉಪ್ಪಿಟ್ಟು ಅಂದ್ರೆ ಬೆಳಗ್ಗೆನೂ ತಿಂತಾರೆ, ರಾತ್ರಿನೂ ತಿಂತಾರೆ, ಅಷ್ಟೊಂದು ಇಷ್ಟ. ನಮ್ಮಪ್ಪ ಆಲ್ರೆಡಿ ಕೇಳಿದ್ರೆ ಏನೋ ಘಮ ಘಮ ಅಂತ ವಾಸನೆ ಬರ್ತಿದೆ ಅಡ್ಗೆ ಮನೆಯಿಂದ ಅಂತ. ಎಸ್, ಐ ಆಮ್ ವೇಟಿಂಗ್ ಟು ಈಟ್. ಇವಾಗ ಏನಾಗಿದೆ ಅಂದ್ರೆ ಅವಲಕ್ಕಿ ಎಲ್ಲ ಗಟ್ಟಿಯಾಗಿದೆಯಲ್ಲ, ಕಲ್ಸಿಟ್ಟಿದ್ದು ಗಟ್ಟಿಯಾಗಿದೆ, ಇದು ಈ ತರ ಗಟ್ಟಿ ಆಗುತ್ತೆ. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಕೈನಲ್ಲಿ ಈ ತರ ಪುಡಿ ಮಾಡ್ಕೋಬಹುದು, ಪುಡಿ ಮಾಡ್ಕೋಬೇಕು ಈ ತರ. ಹೀಗೆ ಕೈನಲ್ಲಿ ಈಗ ಅಂದ್ರೆ ಇದೆಲ್ಲ ಪುಡಿ ಆಗ್ತಾ ಬರುತ್ತೆ ಫುಲ್. ಆಕ್ಚುಲಿ ಏನಪ್ಪಾ ಅಂತಂದ್ರೆ ಗೊಜ್ಜವಲಕ್ಕಿನ ನಾವು ಏನೋ ಪುಡಿ ಮಾಡದೆ ಸಹ ಮಾಡ್ಕೋಬಹುದು. ಬಟ್ ನನಗೆ ಜಾಸ್ತಿ ಈ ತರ ಪುಡಿ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ, ಯಾಕಂದ್ರೆ ಟೇಸ್ಟ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಅದಕ್ಕಿಂತ. ಸೊ ಹಾಗಾಗಿ ನಿಮ್ಗೆ ಇಷ್ಟ ಆದ್ರೆ ಈ ತರ ಪುಡಿ ಮಾಡ್ಕೋಬಹುದು ಅವಲಕ್ಕಿನ, ಇಲ್ಲಾಂದ್ರೆ ಅವಲಕ್ಕಿನ ಹಂಗೆ ಹಾಕೊಂಡು ಕೂಡ ಮಾಡ್ಕೋಬಹುದು. ಇವಾಗೆಲ್ಲ ಫುಲ್ ಪೂರ್ತಿ ಪುಡಿ ಆಗಿದೆ. ಈಗ ಇದಕ್ಕೆ ಜಸ್ಟ್ ಒಗ್ಗರಣೆ ಆಡ್ ಮಾಡ್ಕೊಂಡ್ರೆ ತಿನ್ನೋದಕ್ಕೆ ರೆಡಿ. ಒಗ್ಗರಣೆ ಕೂಡ ರೆಡಿ ಆಗಿದೆ ನೋಡಿ. ಸೊ ಇದನ್ನ ಇಲ್ಲಿಗೆ ಹಾಕಬೇಕು ಅಷ್ಟೇ. ವಾವ್, ನೋಡ್ತಾ ಇದ್ರೆ ಬೇಗ ತಿಂದ ಅನ್ಸ್ತಾ ಇದೆ ನಂಗೆ. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಇವತ್ತು ಬೆಳಿಗ್ಗೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ಸಹ ತಿನ್ಬೋದು, ಹಳ್ಸಲ್ಲ, ಫ್ರಿಜ್ ಅಲ್ಲಿ ಇಟ್ಟಿಲ್ಲ ಅಂದ್ರೂ ಸಹ ಹಳ್ಸಲ್ಲ. ಸೊ ಅದು ತುಂಬಾ ಪ್ಲಸ್ ಪಾಯಿಂಟ್. ನನ್ಗೆ ನಾಳೆ ಬೆಳಿಗ್ಗೆಗೂ ಮಾಡ್ಬೇಕು, ನನ್ಗೆ ಎಲ್ಲರೂ ಹೋಗಕ್ ಅರ್ಜೆಂಟ್ ಇದೆ ಅಂದಾಗ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ಬೆಳಿಗ್ಗೆಗೂ ತಿನ್ಕೊಂಡು ಹೊಡೋದಷ್ಟೇ ಬಾಕಿ ಇರುತ್ತೆ. ಸೊ ಎಲ್ಲಾ ತರಾನು ಒಂಥರ ಫ್ರೆಂಡ್ಲಿ ಆಗಿದೆ ಈ ಡಿಶ್. ಅಮ್ಮ ಎಲ್ಲ ಮಾಡದ್ಮೇಲೆ ನಾನು ನೀಟಾಗಿ ತಗೊಂಡ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗಂತ ಅಡ್ಗೆ ಬರಲ್ಲ ಅಂತೆಲ್ಲ ಅನ್ಕೋಬೇಡಿ, ಸೂಪರ್ ಆಗಿ ಅಡ್ಗೆ ಮಾಡ್ತೀನಿ, ಎಲ್ಲಾ ವೆಜಿಟೇರಿಯನ್ ಅಡ್ಗೆನೂ ಮಾಡ್ತೀನಿ. ತುಂಬಾ ಫೇವ್ರೇಟ್ ಆಗಿರೋ ಡಿಶ್ ನ ತುಂಬಾ ಹೊತ್ತು ಇಲ್ಲೇ ಬಿಡಕ್ಕೆ ತುಂಬಾ ಬೇಜಾರಾಗತ್ತವ, ಬೇಗ ಬೇಗ ತಿನ್ಬಿಡ್ಬೇಕು. ಘಮ ಘಮ ಅಂತ ಇದೆ. ರೆಡಿ, ನಾನು ತಟ್ಟೆಗೆ ಹಾಕೊಂಡ್ಬಿಟ್ಟಿದೀನಿ. ಸೊ ನಿಮ್ ಮುಂದೆನೆ ಟೇಸ್ಟ್ ಮಾಡ್ಬಿಡ್ತೀನಿ. ನಂಗೆ ಕಡಲೆಕಾಯಿ ಬೀಜ ಜಾಸ್ತಿ ಇಷ್ಟ. ಸೊ ಸೂಪರ್ ಆಗಿದೆಯಾ? ಸೂಪರ್ ಆಗಿದೆ. ಖಂಡಿತ ಲೇಟೇ ಮಾಡ್ಬೇಡಿ, ಟಕ ಟಕ್ ಅಂತ ಪ್ರೋಸೆಸ್ ಸ್ಟಾರ್ಟ್ ಮಾಡಿ. ನನಗಂತೂ ಈ ರುಚಿಗೆ ಮಾತಾಡಕ್ ಆಗ್ತಾ ಇಲ್ಲ. ಸೊ see you soon with the next episode. Bye bye. Bye ಹೇಳ್ಬಿಡು. ಬಾಯ್.